ಬಿಪಿಎಸ್ಸಿ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಬಿಹಾರದಲ್ಲಿ ನಡೆಸಲಾಗ್ತಾ ಇದೆ. ದಟ್ಟ ಮಂಜು ಹಾಗೂ ಚಳಿಯ ನಡುವೆಯೂ ಕೂಡ ಸ್ಥಳಕ್ಕೆ ಆಗಮಿಸಿರುವ ಜನ್ ನುರಾಜ್ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಪ್ರತಿಭಟನೆ ನಡೆಸಿದ್ದಾರೆ. ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಬಿಹಾರ ನಾಗರಿಕ ಸೇವೆ ಪರೀಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ವಿದ್ಯಾರ್ಥಿಗಳೊಂದಿಗೆ ಅವರು ಕೂಡ ಒತ್ತಾಯಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿರುವ ಪಾಟ್ನಾ ಪೊಲೀಸರು ಪ್ರತಿಭಟನಾಕಾರನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಪಿಎಸ್ಸಿ ಪರೀಕ್ಷೆ ರದ್ದುಗೊಳಿಸಬೇಕು ಅಂತ ಬಿಹಾರದಲ್ಲಿ ದೊಡ್ಡ ಮಟ್ಟದ ಹೋರಾಟ ವಿದ್ಯಾರ್ಥಿಗಳು ಕೈಗೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಈ ಪ್ರತಿಭಟನೆ ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಸಹಜವಾಗಿ ಅಂಥದ್ದೊಂದು ಸನ್ನಿವೇಶಗಳು ಕೂಡ ಅಲ್ಲಿ ಬಿಹಾರದಲ್ಲಿ ನೋಡೋದಕ್ಕೆ ಸಿಕ್ತು. ತತ್ಕ್ಷಣಕ್ಕೆ ಪಾಟ್ನಾ ಪೊಲೀಸರು ಸ್ಥಳಕ್ಕಾಗಮಿಸಿ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಪರಿಸ್ಥಿತಿನ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಕೂಡ ಈಗಲೂ ಬಿಹಾರದಲ್ಲಿ ಈ ಪರೀಕ್ಷೆ ರದ್ದುಗೊಳಿಸಬೇಕು ಅನ್ನುವಂಥ ಆಗ್ರಹ ಹೋರಾಟ ಮುಂದುವರಿತಾ ಇದೆ. ಅಮರನಾಥ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್. ಸ್ಥಳಕ್ಕೆ ಆಗಮಿಸ್ತಾ ಇದ್ದಂತೆ ಪರಿಸ್ಥಿತಿ ಇನ್ನೊಂದು ಸ್ವಲ್ಪ ಹದಗೆಟ್ಟಿರುವ ದೃಶ್ಯವನ್ನ ನೋಡ್ತಾ ಇದ್ವಿ. ವಿದ್ಯಾರ್ಥಿಗಳ ಜೊತೆಗೆ ನಾನಿದ್ದೀನಿ, ನಾನು ಕೂಡ ಅದನ್ನೇ ಆಗ್ರಹಿಸ್ತಾ ಇದ್ದೀನಿ, ಬಿಪಿಎಸ್ಸಿ ಪರೀಕ್ಷೆ ರದ್ದಾಗಬೇಕು ಅಂತ. ಆ ವಿಚಾರವನ್ನ ಮುಂದಿಟ್ಕೊಂಡು ನಿನ್ನೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾದ್ರು. ತತ್ಕ್ಷಣ ಪೊಲೀಸರು ಅವರನ್ನ ಬಂಧಿಸುವ ಮೂಲಕ ಅಲ್ಲಿಂದ ಅವ್ರನ್ನ ಕಳಿಸುವ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ಸತತವಾಗಿ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಬಿಪಿಎಸ್ಸಿ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಬಿಹಾರದಲ್ಲಿ ನಡೆಸಲಾಗ್ತಾ ಇದೆ. ದಟ್ಟ ಮಂಜು ಹಾಗೂ ಚಳಿಯ ನಡುವೆಯೂ ಕೂಡ ಸ್ಥಳಕ್ಕೆ ಆಗಮಿಸಿರುವ ಜನ್ ನುರಾಜ್ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಪ್ರತಿಭಟನೆ ನಡೆಸಿದ್ದಾರೆ. ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಬಿಹಾರ ನಾಗರಿಕ ಸೇವೆ ಪರೀಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ವಿದ್ಯಾರ್ಥಿಗಳೊಂದಿಗೆ ಅವರು ಕೂಡ ಒತ್ತಾಯಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿರುವ ಪಾಟ್ನಾ ಪೊಲೀಸರು ಪ್ರತಿಭಟನಾಕಾರನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಪಿಎಸ್ಸಿ ಪರೀಕ್ಷೆ ರದ್ದುಗೊಳಿಸಬೇಕು ಅಂತ ಬಿಹಾರದಲ್ಲಿ ದೊಡ್ಡ ಮಟ್ಟದ ಹೋರಾಟ ವಿದ್ಯಾರ್ಥಿಗಳು ಕೈಗೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಈ ಪ್ರತಿಭಟನೆ ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಸಹಜವಾಗಿ ಅಂಥದ್ದೊಂದು ಸನ್ನಿವೇಶಗಳು ಕೂಡ ಅಲ್ಲಿ ಬಿಹಾರದಲ್ಲಿ ನೋಡೋದಕ್ಕೆ ಸಿಕ್ತು. ತತ್ಕ್ಷಣಕ್ಕೆ ಪಾಟ್ನಾ ಪೊಲೀಸರು ಸ್ಥಳಕ್ಕಾಗಮಿಸಿ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಪರಿಸ್ಥಿತಿನ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಕೂಡ ಈಗಲೂ ಬಿಹಾರದಲ್ಲಿ ಈ ಪರೀಕ್ಷೆ ರದ್ದುಗೊಳಿಸಬೇಕು ಅನ್ನುವಂಥ ಆಗ್ರಹ ಹೋರಾಟ ಮುಂದುವರಿತಾ ಇದೆ. ಅಮರನಾಥ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್. ಸ್ಥಳಕ್ಕೆ ಆಗಮಿಸ್ತಾ ಇದ್ದಂತೆ ಪರಿಸ್ಥಿತಿ ಇನ್ನೊಂದು ಸ್ವಲ್ಪ ಹದಗೆಟ್ಟಿರುವ ದೃಶ್ಯವನ್ನ ನೋಡ್ತಾ ಇದ್ವಿ. ವಿದ್ಯಾರ್ಥಿಗಳ ಜೊತೆಗೆ ನಾನಿದ್ದೀನಿ, ನಾನು ಕೂಡ ಅದನ್ನೇ ಆಗ್ರಹಿಸ್ತಾ ಇದ್ದೀನಿ, ಬಿಪಿಎಸ್ಸಿ ಪರೀಕ್ಷೆ ರದ್ದಾಗಬೇಕು ಅಂತ. ಆ ವಿಚಾರವನ್ನ ಮುಂದಿಟ್ಕೊಂಡು ನಿನ್ನೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾದ್ರು. ತತ್ಕ್ಷಣ ಪೊಲೀಸರು ಅವರನ್ನ ಬಂಧಿಸುವ ಮೂಲಕ ಅಲ್ಲಿಂದ ಅವ್ರನ್ನ ಕಳಿಸುವ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ಸತತವಾಗಿ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಬಿಪಿಎಸ್ಸಿ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಬಿಹಾರದಲ್ಲಿ ನಡೆಸಲಾಗ್ತಾ ಇದೆ. ದಟ್ಟ ಮಂಜು ಹಾಗೂ ಚಳಿಯ ನಡುವೆಯೂ ಕೂಡ ಸ್ಥಳಕ್ಕೆ ಆಗಮಿಸಿರುವ
ಜನ್ ನುರಾಜ್ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಪ್ರತಿಭಟನೆ ನಡೆಸಿದ್ದಾರೆ. ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಬಿಹಾರ ನಾಗರಿಕ ಸೇವೆ ಪರೀಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ವಿದ್ಯಾರ್ಥಿಗಳೊಂದಿಗೆ ಅವರು ಕೂಡ ಒತ್ತಾಯಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿರುವ ಪಾಟ್ನಾ ಪೊಲೀಸರು ಪ್ರತಿಭಟನಾಕಾರನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಪಿಎಸ್ಸಿ ಪರೀಕ್ಷೆ ರದ್ದುಗೊಳಿಸಬೇಕು ಅಂತ ಬಿಹಾರದಲ್ಲಿ ದೊಡ್ಡ ಮಟ್ಟದ ಹೋರಾಟ ವಿದ್ಯಾರ್ಥಿಗಳು ಕೈಗೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಈ ಪ್ರತಿಭಟನೆ ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಸಹಜವಾಗಿ ಅಂಥದೊಂದು ಸನ್ನಿವೇಶಗಳು ಕೂಡ ಅಲ್ಲಿ ಬಿಹಾರದಲ್ಲಿ ನೋಡೋದಕ್ಕೆ ಸಿಕ್ತು. ತತ್ಕ್ಷಣಕ್ಕೆ ಪಾಟ್ನಾ ಪೊಲೀಸರು ಸ್ಥಳಕ್ಕಾಗಮಿಸಿ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಪರಿಸ್ಥಿತಿನ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಕೂಡ ಈಗಲೂ ಬಿಹಾರದಲ್ಲಿ ಈ ಪರೀಕ್ಷೆ ರದ್ದುಗೊಳಿಸಬೇಕು ಅನ್ನುವಂಥ ಆಗ್ರಹ ಹೋರಾಟ ಮುಂದುವರಿತಾ ಇದೆ. ಅಮರನಾಥ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್. ಸ್ಥಳಕ್ಕೆ ಆಗಮಿಸ್ತಾ ಇದ್ದಂತೆ ಪರಿಸ್ಥಿತಿ ಇನ್ನೊಂದು ಸ್ವಲ್ಪ ಹದಗೆಟ್ಟಿರುವ ದೃಶ್ಯವನ್ನ ನೋಡ್ತಾ ಇದ್ವಿ. ವಿದ್ಯಾರ್ಥಿಗಳ ಜೊತೆಗೆ ನಾನಿದ್ದೀನಿ, ನಾನು ಕೂಡ ಅದನ್ನೇ ಆಗ್ರಹಿಸ್ತಾ ಇದ್ದೀನಿ, ಬಿಪಿಎಸ್ಸಿ ಪರೀಕ್ಷೆ ರದ್ದಾಗಬೇಕು ಅಂತ. ಆ ವಿಚಾರವನ್ನ ಮುಂದಿಟ್ಕೊಂಡು ನಿನ್ನೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾದ್ರು. ತತ್ಕ್ಷಣ ಪೊಲೀಸರು ಅವರನ್ನ ಬಂಧಿಸುವ ಮೂಲಕ ಅಲ್ಲಿಂದ ಅವ್ರನ್ನ ಕಳಿಸುವ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ಸತತವಾಗಿ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಬಿಪಿಎಸ್ಸಿ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಬಿಹಾರದಲ್ಲಿ ನಡೆಸಲಾಗ್ತಾ ಇದೆ. ದಟ್ಟ ಮಂಜು ಹಾಗೂ ಚಳಿಯ ನಡುವೆಯೂ ಕೂಡ ಸ್ಥಳಕ್ಕೆ ಆಗಮಿಸಿರುವ ಜನ್ ನುರಾಜ್ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಪ್ರತಿಭಟನೆ ನಡೆಸಿದ್ದಾರೆ. ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಬಿಹಾರ ನಾಗರಿಕ ಸೇವೆ ಪರೀಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ವಿದ್ಯಾರ್ಥಿಗಳೊಂದಿಗೆ ಅವರು ಕೂಡ ಒತ್ತಾಯಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿರುವ ಪಾಟ್ನಾ ಪೊಲೀಸರು ಪ್ರತಿಭಟನಾಕಾರನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಪಿಎಸ್ಸಿ ಪರೀಕ್ಷೆ ರದ್ದುಗೊಳಿಸಬೇಕು ಅಂತ ಬಿಹಾರದಲ್ಲಿ ದೊಡ್ಡ ಮಟ್ಟದ ಹೋರಾಟ ವಿದ್ಯಾರ್ಥಿಗಳು ಕೈಗೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಹಜವಾಗಿ ಈ ಪ್ರತಿಭಟನೆ ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಸಹಜವಾಗಿ ಅಂಥದೊಂದು ಸನ್ನಿವೇಶಗಳು ಕೂಡ ಅಲ್ಲಿ ಬಿಹಾರದಲ್ಲಿ ನೋಡೋದಕ್ಕೆ ಸಿಕ್ತು. ತತ್ಕ್ಷಣಕ್ಕೆ ಪಾಟ್ನಾ ಪೊಲೀಸರು ಸ್ಥಳಕ್ಕಾಗಮಿಸಿ ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಪರಿಸ್ಥಿತಿನ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು ಕೂಡ ಈಗಲೂ ಬಿಹಾರದಲ್ಲಿ ಈ ಪರೀಕ್ಷೆ ರದ್ದುಗೊಳಿಸಬೇಕು ಅನ್ನುವಂಥ ಆಗ್ರಹ ಹೋರಾಟ ಮುಂದುವರಿತಾ ಇದೆ. ಅಮರನಾಥ ಉಪವಾಸ ಸತ್ಯಾಗ್ರಹ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್. ಸ್ಥಳಕ್ಕೆ ಆಗಮಿಸ್ತಾ ಇದ್ದಂತೆ ಪರಿಸ್ಥಿತಿ ಇನ್ನೊಂದು ಸ್ವಲ್ಪ ಹದಗೆಟ್ಟಿರುವ ದೃಶ್ಯವನ್ನ ನೋಡ್ತಾ ಇದ್ವಿ. ವಿದ್ಯಾರ್ಥಿಗಳ ಜೊತೆಗೆ ನಾನಿದ್ದೀನಿ, ನಾನು ಕೂಡ ಅದನ್ನೇ ಆಗ್ರಹಿಸ್ತಾ ಇದ್ದೀನಿ, ಬಿಪಿಎಸ್ಸಿ ಪರೀಕ್ಷೆ ರದ್ದಾಗಬೇಕು ಅಂತ. ಆ ವಿಚಾರವನ್ನ ಮುಂದಿಟ್ಕೊಂಡು ನಿನ್ನೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾದ್ರು. ತತ್ಕ್ಷಣ ಪೊಲೀಸರು ಅವರನ್ನ ಬಂಧಿಸುವ ಮೂಲಕ ಅಲ್ಲಿಂದ ಅವ್ರನ್ನ ಕಳಿಸುವ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನವನ್ನ ಸತತವಾಗಿ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ.